ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಆರಾಧ್ಯರು ಸದಾ ನಿಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ, ನಿಮ್ಮೆಲ್ಲರ ಮೇಲೆ ಕೃಪಾ ಕಟಾಕ್ಷವನ್ನು ಬೀರಲಿ ಅಂತ ಹೇಳ್ತಾ ಇವತ್ತಿನ ರಾಯರ ಪವಾಡದೊಂದಿಗೆ ನಾನಿವತ್ತು ನಿಮ್ಮ ಮುಂದೆ. ನನಗೆ ಹೊಸಬ್ರೊಬ್ರು ಕಾಲ್ ಮಾಡ್ತಾರೆ. ಈಗ ಒಂದು 2-3 ದಿವಸದ ಹಿಂದೆ ಅವರು ಕಾಲ್ ಮಾಡ್ತಾರೆ, ಅಮ್ಮ ನನ್ನ ಜೀವನದಲ್ಲಿ ಒಂದು ಪವಾಡ ಆಗಿದೆಯಮ್ಮ, ಆ ಪವಾಡವನ್ನು ನಿಮ್ಗೆ ಹೇಳಬೇಕಮ್ಮ, ಅದಕ್ಕೋಸ್ಕರ ನಾನು ಕಾಲ್ ಮಾಡ್ತಾ ಇದ್ದೇನಮ್ಮ, ನಿಮ್ಮ ಕಾರ್ಯಕ್ರಮವನ್ನೆಲ್ಲ ನೋಡ್ತಾ ಇದ್ದೇನಮ್ಮ ಅಂತ ಅಂದರು. ಸರಿಯಮ್ಮ ಹೇಳಮ್ಮ, ನಿನ್ನ ಪವಾಡ ಏನು ಮಾಡಿದ್ರು ರಾಯರು ಅಂತ ಕೇಳಿದಾಗ ಮೊದಲು ಅಷ್ಟೇನೂ ಅವರು ನಂಬ್ತಿದ್ರೆ ಗೊತ್ತೇ ಇಲ್ಲ ರಾಯರ ಬಗ್ಗೆ. ಅಷ್ಟೊಂದು ಹುಟ್ಟೂರ ಮಂತ್ರಾಲಯ ಇದೆ, ರಾಘವೇಂದ್ರ ಸ್ವಾಮಿ ಅದಷ್ಟೇ ಗೊತ್ತು ಬಿಟ್ರೆ. ಹಾಗೆ ಅವ್ರ ಫ್ರೆಂಡು ಏನಾಗಿದೆ, ರಿಚ್ ಪಾರ್ಟಿಯವರು ಇದ್ದಕ್ಕಿದ್ದಂತೆ ಏನೋ ಒಂದು ಸಾಲದಲ್ಲಿ ಸಿಕ್ಕಾಬಿದ್ದು ಬಡತನದ ಇದಕ್ಕೆ ಬರ್ತಾರೆ, ಮತ್ತೆ ಅವರು ಇದಾಗ್ತಾರೆ, ಸರಿ ಆಗ್ತಾರೆ. ಆಗ ಕೇಳ್ತಾರೆ ಅವ್ರ ಹತ್ರ, ಏನು ಹೇಗೆ ಇದಾದ್ರೆ ಅಂದಾಗ ಅವ್ರು ಹೇಳ್ತಾರೆ, ಮಂತ್ರಾಲಯ ರಾಯರು ನಮ್ಮನ್ನು ಕಾಪಾಡಿಬಿಟ್ರು, ಅವರನ್ನು ಆರಾಧನೆ ಮಾಡು ನೀನು ಅಂದಾಗ ಅವಳಿಗೆ ಅಷ್ಟೇನಷ್ಟೊತ್ತಿಗೆ ಅನ್ಸಲ್ಲ. ಆಗ ಆದರೂ ಒಂದು ಪ್ರಾರ್ಥನೆಯನ್ನು ಮಾಡ್ತಾಳೆ, ಏನು ಅಂತೇಳಿ, ಹೌದಪ್ಪ ನಾನು ನಿಜವಾಗಿ ನಿಮ್ಮನ್ನು ಆರಾಧನೆ ಮಾಡಬೇಕು, ನನಗೆ ಆ ಯೋಗ ಇದೆ ಅಂತ ಆದರೆ ನೀವೆಲ್ಲಾದರೂ ನನಗೆ ಕಾಣಿಸ್ಬೇಕು ಅಂತ ಹೊರಟಾಗ ಎಲ್ಲೇ ನೋಡಿದ್ರು ರಾಘವೇಂದ್ರ ಸ್ವಾಮಿಗಳ ಇದು ಕಾಣಲ್ಲ. ಹಾಗೇನು ಮಾಡ್ತಾರೆ, ಯಾವಾಗಲೂ ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ ರೂಢಿ ಇಲ್ಲ ಅವರಿಗೆ. ಹೊರಗಡೆನೇ ಬಸ್ ಬರುತ್ತೆ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬಸ್ ಹತ್ತು ಹೋಗ್ಬಿಡುವರು. ಆದರೆ ಆವತ್ತು ಮಳೆ ಬಂತು ಅಂತ ಒಳಗೆ ಹೋಗ್ತಾರೆ. ಒಳಗೂ ಸುತ್ತಲ್ಲ ಹುಡುಕ್ತಾರೆ, ಅಲ್ಲೆಲ್ಲೂ ಇಲ್ಲ. ಆಗೇನು ಮಾಡ್ತಾರೆ, ಇನ್ನೇನಪ್ಪ ಮಾಡೋದು ಅಂತೇಳಿ ತನ್ನ ಬಸ್ ಬಂತು ಹತ್ತಬೇಕು ಅಂತ ಹೋಗ್ತಾರೆ. ಅವ್ರ ಎದುರುಗಡೆ ಒಂದು ಬಸ್ ಬಂದು ನಿಲ್ಲುತ್ತೆ. ಆ ಬಸ್ಸಲ್ಲಿ ಕಾಮಧೇನು ಸಹಿತವಾಗಿರುವಂಥ ರಾಯರ ಫೋಟೋ ಕಾಣ್ತಾ ಇದೆ ಗ್ಲಾಸ್ ಮೇಲೆ. ಆವಾಗ ಅಂದುಕೊಂಡ್ರು, ಇಲ್ಲ ರಾಯರೇ, ಇನ್ಮೇಲೆ ನಾನು ನಿಮ್ಮನ್ನು ಮನಸಾರ ನಾನು ನಿಮ್ಮನ್ನು ಆರಾಧನೆ ಮಾಡ್ತೇನಪ್ಪ ಅಂತೇಳಿ ಅಲ್ಲಿಂದ ಆರಾಧನೆ ಮಾಡ್ತಾ ಇದ್ದು. ಮದುವೆನೂ ಆಯಿತು. ಹಾಗೆ ಈಗ ಒಂದು ಸ್ವಲ್ಪ ದಿವಸದ ಹಿಂದೆ ಮಂತ್ರಾಲಯಕ್ಕೆ ಹೋಗ್ತಾರೆ ಅವರು. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ರಾಯರಿಗೆ ಭಕ್ತರು ನೊಂದುಕೊಂಡ್ರೆ ಎಷ್ಟು ಬೇಗ ಗೊತ್ತಾಗುತ್ತೆ ನೋಡಿ, ಅದು ಮಂತ್ರಾಲಯಕ್ಕೆ ಬಂದಾಗ. ಹಾಗೆ ಏನು ಮಾಡ್ತಾರೆ, ಬೆಳಿಗ್ಗೆನ ಮುಂಚಿನ ದಿವಸ ಎಲ್ಲ ಪೂಜೆ ಎಲ್ಲ ಗುರುವಾರ ದಿವಸ ಮುಗಿಸ್ತಾರೆ. ಗುರುವಾರ ಎಲ್ಲ ಮುಗಿಸಿ ಅಲ್ಲಿ ಎಲ್ಲ ಕಡೆನೂ ಇದು ಮಾಡಿ ದೇವರ ದರ್ಶನ ಎಲ್ಲ ತೊಗೊಂಡು ಪ್ರಸಾದ ಊಟ ಎಲ್ಲ ಮುಗೀತದೆ. ಕೆಲವು ಕಡೆ ಇರುತ್ತೆ ಗೊತ್ತಾ ನಿಮಗೆ, ಗಂಡ ದುಡ್ಡು ಕೊಟ್ಟರಷ್ಟೇ ಹೆಂಡತಿ ತಗೋಬೇಕು, ಆ ರೀತಿ ಇರುತ್ತೆ ಕೆಲವು ಕಡೆಯಲ್ಲೆಲ್ಲ. ಹಾಗೆ ಮರುದಿವಸ ಶುಕ್ರವಾರ ಆ ಹೆಣ್ಣು ಮಗಳಿಗೆ ತುಂಬ ಆಸೆ, ಅಂದರೆ ಮಂಚಾಲಮ್ಮನಿಗೆ ಮಲ್ಲಿಗೆ ಹೂ ಕೊಟ್ಟು ಪೂಜೆ ಮಾಡಿಸ್ಬೇಕು ಅಂತ. ತನ್ನ ಕೈಯಲ್ಲಿ ದುಡ್ಡಿಲ್ಲ. ಆಗ ಏನು ಮಾಡ್ತಾರೆ, ಸ್ನಾನ ಎಲ್ಲ ಮಾಡಿ ಬಂದ ಕೂಡಲೇ ಬರುವಾಗ ಗಂಡ ಹತ್ರ ಹೇಳ್ತಾರೆ ಅವರು, ಅಮ್ಮ ಮಂಚಾಲಮ್ಮನಿಗೆ ಪೂಜೆ ಮಾಡಿಸ್ಬೇಕ್ರಿ, ಮಲ್ಲಿಗೆ ಹೂವಿ ದುಡ್ಡು ಕೊಡಿ ಅಂತ. ಆಗ ಅವ್ರು ಏನು ಹೇಳ್ತಾರೆ, ನಿನ್ನೆ ಎಲ್ಲ ಪೂಜೆ ಮಾಡಿಸಿದ್ವಲ್ವಾ, ಇವತ್ತಿನ್ನೇನು ಪೂಜೆ ನಿಂದು ಸುಮ್ಮನಿರು ಅಂತಾರೆ. ಅವ ತುಂಬ ನೋವಾಗುತ್ತೆ ಪಾಪ ಹೆಣ್ಮಗಳಿಗೆ. ಅಯ್ಯೋ ದೇವರೇ, ರಾಯರು ನನ್ನ ಕೈಯಲ್ಲಿ ಇದ್ದಿದ್ರೆ ನಾನು ಇವತ್ತು ಮಂಚಾಲಮ್ಮನಿಗೆ ಕೊಡ್ಬೋದಿತ್ತು, ಆದರೆ ನನ್ನ ಕೈಯಲ್ಲಿ ಇಲ್ಲಪ್ಪ, ನನಗೆಲ್ಲಾದರೂ ಒಂದು ಜಾಬ್ ಕೊಡ್ಸಪ್ಪ ಅಂತ ಹೇಳಿ ಮನಸ್ಸಲ್ಲಿ ನೋವು ಮಾಡ್ಕೋತಾರೆ. ಮಾಡಿ ಹಾಗೆ ರಾಯರಿಗೆ ರಾಯರ ದರ್ಶನವನ್ನು ಪಡ್ಕೊಂಡು ಮತ್ತೆ ಹೊರಗೆ ಬೀಳುವಾಗ ಎದುರು ಮುಂಭಾಗದಲ್ಲಿ ಒಂದು ಮುತ್ತೈದೆ ಬರ್ತಾ ಇದ್ದಾರೆ. ಮುತ್ತೈದೆ ಕೈ ತುಂಬ ಮಲ್ಲಿಗೆ ಹೂವು. ಆಗ ಅವ್ರು ಏನು ಮಾಡ್ತಾರೆ, ಆ ಮಲ್ಲಿಗೆ ಹೂವನ್ನು ಈ ಹೆಣ್ಮಗಳ ಕೈಯಲ್ಲಿಡ್ತಾರೆ. ಈ ಹೆಣ್ಮಗಳ ಕೈಯಲ್ಲಿಟ್ಟವ್ರು ಏನಂತಾರೆ, ನೋಡಮ್ಮ, ನಾನು ಪ್ರದಕ್ಷಿಣೆ ತುಂಬ ಹಾಕೋದಿದೆ ನಂದು, ನಾನಲ್ಲಿ ಪ್ರದಕ್ಷಿಣೆ ಹಾಕಕ್ಕೆ ಹೋಗಬೇಕು, ತಗೋಮ್ಮ ಇದನ್ನು ಮಂಚಾಲಮ್ಮನಿಗೆ ಕೊಟ್ಟು ಪೂಜೆ ಮಾಡಿಸಮ್ಮ ಅಂತ. ಕೈಯಲ್ಲಿ ಹೂ ಬರ್ತಾ ಇದ್ದಂಗೆ ಕಣ್ಣಲ್ಲಿ ನೀರು ಬಂದೋಯ್ತಂತ ಹೆಣ್ಣು ಮಗಳಿಗೆ. ಎಂಥ ಆಶ್ಚರ್ಯಪ್ಪ ದೇವ್ರೆ, ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ರಾಯರು ನೆರವೇರಿಸ್ಕೊಡ್ತಾ ಇದ್ದಾರೆ ಅಂತ. ನೋಡಿ, ಈಗ ಏನಂದರೆ ಪ್ರತಿಯೊಬ್ಬರು ಅದು ರಾಯರದ್ದೇ ಪವಾಡ ಅಲ್ವಾ. ಯಾಕಂದರೆ ಪ್ರತಿಯೊಬ್ಬರು ಈಗ ಹೂ ತೊಗೊಂಡ್ಮೇಲೆ ಮಂಚಾಲಮ್ಮನ ದರ್ಶನ ತೊಗೊಂಡೇ ಆಚೆಗೆ ಹೋಗೋದು. ಮತ್ತು ಯಾಕಂದರೆ ಅವಳಿಗೆ ತೊಗೊಂಡಾಯಿತು, ನಾವು ಅವಳಿಗೆ ಕೊಟ್ಟು ಹೋಗ್ಬೇಕು ಅನ್ನೋದಿತ್ತು. ಆದರೆ ರಾಯರು ಆ ಮುತ್ತೈದೆ ರೂಪದಲ್ಲಿ ಆ ಮುತ್ತೈದೆ ಕೈಯಲ್ಲಿ ಹೂವನ್ನು ಕಳಿಸಿ ಅವ್ರ ಕೈಗೆ ಅದು ತಲುಪುವ ಹಾಗೆ ಮಾಡಿ ನೋಡಿ, ಆಮೇಲೆ ಹೋಗಿ ಮಂಚಾಲಮ್ಮನಿಗೆ ಪೂಜೆಯನ್ನು ಕೊಡ್ತಾರಂತೆ. ತುಂಬ ಖುಷಿ ಆಗ್ಬಿಡ್ತಮ್ಮ. ರಾಯರಮ್ಮ, ನನಗೆ ಹೂ ಕೊಡಿಸಿರೋದೇ ರಾಯರಮ್ಮ, ನಾನು ಎಷ್ಟು ನೊಂದ್ಕೊಂಡಿದ್ದೀನಿ ಅಂತ, ಎಷ್ಟು ನೊಂದಿದ್ದೀನಿ ಮಾತ್ರ. ನನ್ನ ಗಂಡ ಹಂಗೆ ಹೇಳಿದ ತಕ್ಷಣ ತುಂಬ ನೊಂದುಬಿಟ್ಟೆ ಅಮ್ಮ. ಆ ನೊಂದದ್ದು ನನ್ನ ತಂದೆಗೆ ಎಷ್ಟು ಬೇಗ ಗೊತ್ತಾಗೋಯ್ತಮ್ಮ. ಇನ್ನೇನು ಒಳಗೆ ಹೋಗಿ ಹೊರಗೆ ಬರೋದು 10-15 ನಿಮಿಷದೊಳಗೆ ಇಷ್ಟ ಆಗೋಯ್ತಮ್ಮ ಅಂತಾರೆ. ನೋಡಿ ರಾಯರ ಪವಾಡಗಳು ಹೇಗೆ ಅಂತ. ಅದಕ್ಕೆ ಹೇಳ್ತಾರೆ, ಮಂತ್ರಾಲಯಕ್ಕೆ ಹೋದವ್ರನ್ನ ರಾಯರು ಉಪವಾಸ ಕಳಿಸಲ್ಲಂತೆ, ಮನ ನೋಯಿಸಿ ಕಳಿಸೋದಿಲ್ಲ ಅನ್ನೋದಕ್ಕೆ ಈ ಒಂದು ಹೆಣ್ಣು ಮಗಳ ಪವಾಡನೇ ಕಾರಣ ಅಲ್ವಾ. ತುಂಬ ಹೃದಯದಿಂದ ಪೂಜೆಯನ್ನು ಮಾಡಿಸಿ ಊರಿಗೆ ಬಂದಿದ್ದೇವಮ್ಮ. ಇದು ಭಾಳ ದಿನದ ಹಿಂದಲ್ಲ, ಒಂದು 15-20 ದಿವಸದ ಹಿಂದುಗಡೆನಂತ ಪವಾಡ ಇದು.
ಅದು ಮೊನ್ನೆನೇ ಫೋನ್ ಮಾಡಿ ಹೇಳಿದ್ರು ಹೆಣ್ಣುಮಗಳು, ಹಾಗಾಗಿ ಇವತ್ತೇ ಆ ಪವಾಡವನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳೋದು, ರಾಯರು ಯಾವತ್ತೂ ಮಂತ್ರಾಲಯದಲ್ಲಿ ಹೋದವ್ರನ್ನ ಉಪವಾಸ ಕಳಿಸೋದಿಲ್ಲ. ಒಂದು, ಎರಡನೇದು ಇನ್ನೇನು ಅಂದರೆ ಮನಸ್ಸನ್ನು ನೋಯಿಸಿ ಕಳಿಸೋದಿಲ್ಲ. ಎಂಥ ಚೆನ್ನಾಗಿದೆ ಅಲ್ವಾ ರಾಯರ ಪವಾಡ. ಆ ಹೆಣ್ಮಗಳಿಗೆ ಎಷ್ಟು ಖುಷಿಯಾಗಿರಬೇಕು ಆ ಹೂವನ್ನು ನೋಡಿ, ಆ ಮನಸ್ಸಿಗೆ ಎಷ್ಟು ಉಲ್ಲಾಸ ಆಗಿರಬೇಕು ಅಲ್ವಾ. ನನ್ನ ರಾಯರೇ ಹಾಗೆ, ನಮ್ಮ ಆರಾಧ್ಯರೇ ಹಾಗೆ ಅಲ್ವಾ. ಅವರನ್ನು ಯಾರು ನಂಬಿ ನಡೀತಾರೆ ಅವರನ್ನು ಖಂಡಿತ ಕಾಪಾಡ್ತಾರೆ ಅನ್ನೋದಕ್ಕೆ, ಅವರ ಮನಸ್ಸಿನ ನೋವು ಗೊತ್ತಾಗೋದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಗಳು ಅಲ್ವಾ. ನಾವು ನೀವೆಲ್ಲರೂ ರಾಯರನ್ನು ಭಜಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.